ಚಲುವರಾಯಸ್ವಾಮಿ ಅವರು ದೆಹಲಿಗೆ ಹೊರಟಿದ್ದಾರೆ. ವಿಶೇಷ ಅಂದರೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕೂಡ ಇದ್ದಾರೆ. ನಾವು ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಬರ್ತ್ಡೇ ಗಿಫ್ಟು ಮತ್ತೇನಾದರೂ ತಮಗೆ ಸಿಗ್ಬೋದಾ? ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ರಿ, ಮತ್ತೇನಾದರೂ ನಿರೀಕ್ಷೆ ಇದೆಯಾ? ಎಲ್ಲ ಪಕ್ಷದ ತೀರ್ಮಾನ. ಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದು. ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇರೋದು. ನಾನು ಕಳೆದ ವರ್ಷದಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾ ಇಲ್ಲ. ಇಲ್ಲಿದ್ದರೆ ಅದು ಒಂಥರ ರಿಪೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಎಲ್ಲೋ ಹೋಗೋ ಬದಲು ಡೆಲ್ಲಿಗೆ ಹೋಗಿ ಬರ್ತಾಯಿದ್ದೀವಿ ಅಷ್ಟೇ. ಬಟ್ ನಮ್ಮ ಮಂತ್ರಿ ಸ್ಥಾನ, ಖಾತೆ, ಇನ್ನೊಂದು ಎಲ್ಲವೂ ಸಹ ನಮ್ಮ ಹೈಕಮಾಂಡು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್. ಈಗ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ತಗೊಳ್ತಿದ್ದಾರೆ ಬುಧವಾರ. ಕೃಷಿ ಸಚಿವರಾಗಿ ತಾವು ಕೆಲಸ ಮಾಡಿದ್ದು ಎಷ್ಟರ ಮಟ್ಟಿಗೆ ಖುಷಿ ಇದೆ? ಒಂದು ವೇಳೆ ಮತ್ತೆ ಸಚಿವರಾದರೆ ಯಾವ ಖಾತೆಯನ್ನು ಬಯಸ್ತೀರಿ? ನಾನು ಅದು ಯಾವುದು ಇಲ್ಲಿವರೆಗೆ ನಾನು 3 ಖಾತೆ ಹ್ಯಾಂಡಲ್ ಮಾಡಿದ್ದೀನಿ. ಯಾವತ್ತೂ ಜನತಾದಳದಲ್ಲಿದ್ದಾಗ, ಕಾಂಗ್ರೆಸ್ಸಿಗೆ ಬಂದಾಗ ನನಗೆ ಇಂಥ ಖಾತೆ ಕೊಡಿ ಅಥವಾ ನನಗೆ ಮಂತ್ರಿ ಮಾಡಿ ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡೋದಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡಿದ್ದೀನಿ. ಕೃಷಿ ಸಚಿವನಾಗಿ ಭಾಳ ಸಂತೋಷವಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಏನು ಅವಕಾಶ ಕೊಡ್ತಾರೆ. ಹೈಕಮಾಂಡ್ ಅವರು ಭೇಟಿ ಮಾಡಿದ್ರು? ಇಲ್ಲ, ಯಾರೂ ಸಿಕ್ಕಿಲ್ಲ ನನಗೆ. ಇದು ಚಲುವರಾಯಸ್ವಾಮಿ ಅವರ ಮಾತು. ಸಚಿವ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.